ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟೊತ್ತಾದ್ರೂ ಎದ್ದು ಬಂದಿಲ್ವಲ್ಲ ಇವನು. ಮಲ್ಕಳ್ಳಿ ಬಿಡೆ, ನಿದ್ದೆ ಆದ್ಮೇಲೆ ಹೇಳ್ತಾರೆ. ನೀನ್ ಯಾಕೆ ರೂಮ್ ಕಡೆನೆ ನೋಡ್ತಾ ಇದೀಯಾ? ನಮ್ಮವ್ವ ಬೇರೆ ಎದ್ಬಿಟ್ಟವ್ರೆ. ನನ್ನ ಜೀವನದಲ್ಲಿ ಇಂಥ ಒಂದಿನ ಬರ್ತದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕಳ್ಳ ಮಳ್ಳ ಸುಳ್ಳ ಮೈಗಳ್ಳ ಅನಿಸ್ಕೊಂಡು ಜೀವನ ಮಾಡ್ಬೋದು. ಅದೇ ಅಪ್ಪ ಅಮ್ಮ ಇರ್ಬೇಕಾದ್ರೆ ಒಂದು ರೂಮ್ ಉಳಿಕೆ ಒಂದು ಹುಡುಗಿ ಜೊತೆ ಒಳಗೆ ಬರೋದು ಹೊರಗೆ ಹೋಗೋದೈತಲ್ಲ, ನಾತ ಎಷ್ಟೋ ಮುಗ್ಧ ಮನ್ಸ್ಗಳನ್ನ ಹಿಂಡಿ ಹಿಪ್ಪೆಕಾಯಿ ಮಾಡಿ ಬಿಸಾಕ್ಬಿಡುತ್ತೆ. ಮಾಧು, ಕೋಳಿ ಕೂಗೋಕ್ ಮುಂಚೆ ಸೀನಾ ಎದ್ದು ಜಿಮ್ಗೆ ಹೋಗ್ಬಿಡೋನು ಅಂತ, ಅದರಲ್ಲಿ ಇವತ್ತು ಇಷ್ಟೊತ್ತಾದ್ರೂ ಆಚೆಗೆ ಬಂದಿಲ್ವಲ್ಲ ಅಂತ ಲೀಲಮ್ಮನಿಗೆ ಆಸ್ತ್ರಿಕ. ಯಾರನ್ನ ಬಾಗಿಲು ತಟ್ಟಿ ಎಪ್ಸಿ ಅತ್ತಾಗೆ ಹಂಗೆ ಹೇಳೋಣ. ನೆನ್ನೆ ರಾತ್ರಿಯಿಂದೊಳೆ ಮಕ್ಳವ್ರೆ ಸುಮ್ಕಿರು ಅಂತಾನೆ ಅವ್ರೆ. ಏಯ್, ಹೋಗಿ ಕೆಲಸ ನೋಡ್ಕೊಳೆ. ಎದ್ದು ಬಂದು ಏನು ಮಾಡಬೇಕು? ಪಂಚಾಯತಿ ನಡೆಸ್ಬೇಕಾ ಹೊರಗೋಗಿ? ಓ, ಈ ಮಾಧುಗೆ ನನ್ನ ಸಂಕಟ ಅರ್ಥ ಆಗಕ್ಕಿಲ್ಲ. ಈ ಜಯ ಬಂದರೆ ನನ್ನನ್ನು ಹೆಂಗೆ ಬೈತಾಳೆ, ಹೆಂಗೆ ಹೊಡಿತಾಳೆ, ಹೆಂಗೆ ಒದಿತಾಳೆ, ಅದು ನೆನೆಸ್ಕೊಂಡ್ರೆ ನನ್ನ ಪ್ರಾಣ ಇಲ್ಲೇ ಹೋಗ್ತಾ ಐತೆ. ಅಯ್ಯೋ ದೇವ್ರೆ, ಈ ಸೀನಾ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಂಡಿರ್ತಾನ ಅಂತ ಭಯ ಆಗ್ತೈತಲ್ಲ. ಇಲ್ಲ, ಪಿಂಕಿಗೆ ನಾನು ಉತ್ತರ ಕೊಡ್ಲೇಬೇಕು. ಈ ಹೊಡ ಅಜ್ಜಿ ಎಮ್ಮೆ ಬಿತ್ಕೊಂಡಂಗೆ ಹೆಂಗ್ ಬಿತ್ಕೊಂಡವಳು ನೋಡು. ಏಯ್ ಎದಳಮ್ಮಿ, ಏಯ್ ಎಮ್ಮೆ, ಈ ತುಡುಗ್ಲಿ ಎದಳೆ, ಏಯ್ ಎದಳೆ ಎಮ್ಮೆ. ಅಕ್ಕ, ಅಲ್ಲಿ ನೋಡ್ರೆ ಅದಕ್ಕೆ ಏನೋ ಯೋಚನೆ ಮಾಡ್ತಾ ನಗ್ತಿದ್ದಾರೆ. ಅತ್ಗೆ, ಹಾ ಏನ್ ರಾಣಿ? ರಾಣಿ ಅಲ್ಲ, ರತ್ನ. ಓ ಸಾರಿ, ಏನ್ ರತ್ನ? ಏನತ್ಗೆ ಒಬ್ರೊಬ್ರೆ ನಗ್ತಾ ಇದ್ದೀರಾ? ಹಾ ಅದೇನೋ ಹಳೆ ಜೋಕ್ ನೆನಪಾಯ್ತು, ಅದಕ್ಕೆ. ಓ ಹೌದಾ? ಆ ಜೋಕು ಪಂಚೆನೂ ಅಂಗಿನೂ ಹಾಕೊಂಡಿರುತ್ತಲ್ವಾ? ಹಾ, ಜೊತೆಗೆ ಹೆಗ್ಲ ಮೇಲೆ ಒಂದು ಟವಲು ಹಾಕೊಂಡಿರುತ್ತಲ್ವಾ? ಏ ಹೋಗ್ರಪ್ಪ, ನೀವೇನೇನೋ ಹೇಳ್ತೀರಾ. ಅತ್ಗೆ, ಸೊಪ್ಪು ಆಲ್ರೆಡಿ ಬಿಡ್ಸಾಗಿದೆ, ಮತ್ತೆ ಯಾಕೆ ಬಿಡಿಸ್ತಾ ಇದ್ದೀರಾ? ಅಬ್ಬಾ, ಹಾ, ಅಯ್ಯೋ ಹೌದಲ್ಲ, ಸಾರಿ, ಗೊತ್ತಾಗ್ಲಿಲ್ಲ. ಅದ್ಕೆ ಕಣ್ಣು ಅಣ್ಣನ್ನೇ ಹುಡುಕ್ತಿರಂಗೈತೆ. ಅದ್ಕೆ ಅಣ್ಣ ಏನೋ ಕೆಲ್ಸ ಐತೆ ಅಂತ ಆಗ್ಲೇ ಪ್ಯಾಟೆಗೆ ಹೋದ. ಓಹ್, ಓಕೆ ಓಕೆ, ಸರಿ. ಇವತ್ತು ಸೊಪ್ಪಿನ ಸಾರು ಮಾಡ್ತಿದ್ದೀರಾ ಅಲ್ಲ? ಸರಿ, ನಾನು ಅಡುಗೆ ಮಾಡ್ತೀನಿ. ಅದ್ಗೆ ಸೊಪ್ಪಿನ ಸಾರು ಚೆನ್ನಾಗಿ ಮಾಡಿ, ಇಲ್ದಿದ್ರೆ ಗೊತ್ತಲ್ಲ ನಮ್ ಗುಂಡು ತಿನ್ನೋದೇ ಇಲ್ಲ. ಸಾರಿ, ಗುಂಡು ನಮ್ ಜೊತೆ ಇಲ್ಲ ಅಲ್ವಾ? ಇನ್ಮೇಲೆ ಅದಲ್ವಾ ಗುಂಡಕ್ಕನ ಮನೆ. 4 ಜನ ಇದ್ವಿ, ಈಗ 3 ಜನ ಆಗ್ಬಿಟ್ವಿ. ನೋಡಿ, ಒಳ್ಳೆ ಮನೆಗೆ ಹೋಗಿ ಸೇರ್ಕೊಂಡಿರೋ ಗುಂಡು ಬಗ್ಗೆ ಹಾಗೆಲ್ಲ ಯೋಚನೆ ಮಾಡಿ ಕಣ್ಣೀರು ಹಾಕ್ತಾರ? ಗುಂಡು ಏನ್ ತುಂಬಾ ದೂರದಲ್ಲ ಇದ್ದಾಳೆ. ಒಂದ್ 4 ಹೆಜ್ಜೆ ಹಾಕಿದ್ರೆ ನನ್ನ ಮನೆ ಸಿಗುತ್ತಪ್ಪ. ಗುಂಡುಗೆ ತವ್ರ ಮನೆ ತುಂಬಾ ಹತ್ರದಲ್ಲೇ ಆಯ್ತು. ಈಗ ನನ್ನನ್ನೇ ತಗೊಳ್ಳಿ, ನನ್ನ ತವ್ರ ಮನೆನೂ ಇದೇ ಊರಲ್ಲಿದೆ ಅಲ್ವಾ? ನನಗನ್ಸ್ದಾಗೆಲ್ಲ ನಾನು ಹೋಗಿ ಬರ್ಬೋದು. ಮನೆ ಏನೋ ಹತ್ರದಲ್ಲೇ ಇದೆ ಅದಕ್ಕೆ,
ಆದರೆ ಅವಳು ನಮ್ಮ ಜೊತೆಗಿಲ್ಲ ಅನ್ನೋದೇ ಬೇಜಾರು. ಬೇಜಾರು ಸಹಜ, ಆದರೆ ಅತಿ ಆಗಬಾರ್ದು. ಮುಂದೆ ಒಂದಿನ ರತ್ನ, ರಮ್ಯಾ, ರಾಣಿ ಎಲ್ಲರೂ ಮದ್ವೆಗೆ ಹೋಗಲೇಬೇಕಲ್ವಾ? ಈಗ ನಾನು ನಮ್ಮ ಮನೇನ ಬಿಟ್ಟು ಬಂದಿಲ್ವಾ? ನಮ್ಮೆಲ್ಲರೂ ಬಾಂಡಿಂಗ್ ಹೆಂಗಿರ್ಬೇಕು ಅಂದರೆ ನಿಮ್ಮೆಲ್ರಿಗೂ ಇಲ್ಲೇ ಹತ್ರದಲ್ಲಿರೋ ಸಂಬಂಧ ಸಿಗಬೇಕು. ಆಗ ನಾವೆಲ್ಲರೂ ಅವಾಗವಾಗ ಮೀಟ್ ಆಗ್ತಿರ್ಬೋದು. ಆಗ ನನ್ನ ಗಂಡ ನಿಮ್ಮ ಗಂಡಂದ್ರೆ ಎಲ್ಲರೂ ಒಂದು ಟೀಮ್ ಆಗಿರ್ತಾರೆ, ನಾನು ನೀವೆಲ್ಲ ಒಂದು ಟೀಮ್ ಆಗಿರ್ತೀವಿ. ಎಷ್ಟು ಚೆನ್ನಾಗಿರುತ್ತಲ್ವಾ? ಗುಡ್ ಗರ್ಲ್ಸ್, ಬನ್ನಿ ಬನ್ನಿ, ಇವಾಗ ಬೇಗ ಹೋಗಿ ಅಡುಗೆ ಮಾಡೋಣ. ಬನ್ನಿ ಬನ್ನಿ ಬನ್ನಿ. ಇದು ನಮ್ಮ ಮನೆ ಅನ್ಕೊಂಡ್ಬಿಟ್ಟೆ. ಬೆಳಗ್ಗೆ ಎದ್ದ ತಕ್ಷಣ ಈ ಡುಬಾಕ್ ನನ್ನ ಮಗನ ಮುಖ ನೋಡ್ಬೇಕಾಯ್ತಲ್ಲ. ಏಯ್, ನೀನಾರೋ ರಾತ್ರಿಯಿಂದ 2 ರೌಂಡ್ ನಿದ್ದೆ ಹೊಡೆದಿದ್ಯಾ. ಮಂಚ ಮುಡ್ದಿರೋದಕ್ಕೆ ನಾನು ನಿನ್ನ ರಾತ್ರಿಯಿಂದ ಬೆಳಗನ ಕುಂತಿದ್ದ ಜಾಗದಲ್ಲೇ ಕುಂತಿದ್ದೀನಿ. ಅಯ್ಯಯ್ಯೋ, ಟೈಮ್ ಆಗೋಯ್ತು, ನಾನು ಎದ್ದು ಆಚೆ ಹೋಗ್ಬೇಕು ಈಗಲೇ. ಇವಾಗಲೇ ಬಾಗಿಲು ತೆಗಿಯಕ್ಕೆ ಹೋಗ್ಬೇಡ. ಏಯ್, ನಾನು ಯಾವಾಗ ಬಾಗ್ಲು ತೆಗಿಬಾರ್ದು ಅಂತ ಹೇಳಾಕಿದ್ಯಾ ನೀನು ಇಲ್ಲಿ? ಮೆತ್ತಗೆ ಮಾತಾಡು. ನಮ್ಮಪ್ಪ ನಮ್ಮವ್ವ ಬಾಗ್ಲ ಹತ್ರ ನಿಂತವ್ರೆ. ನಿಮ್ಮಪ್ಪ ನಿಮ್ಮವ್ವ ಬಾಗ್ಲ ಹತ್ರ ನಿಂತಿದ್ರೆ ನಾನು ಬಾಗ್ಲು ತೆಗಿಬಾರ್ದು ಅಂತ ರೂಲ್ಸ್ ಇದೆಯಾ ಈ ಮನೇಲಿ? ಅಯ್ಯೋ, ನೀನ್ ದೇಹ ಬೆಳೆಸ್ಕೊಂಡಿದ್ದೆ ಹೊರತು ಸ್ವಲ್ಪ ಬುದ್ಧಿನ ಬೆಳೆಸ್ಕೋ. ಈಗ ನೋಡು, ಮಂಚ ಎಲ್ಲ ಮುರಿದೋಗೈತೆ. ಅಯ್ಯೋ ಹೆಡ್ಡ, ಮಂಚ ಮುರಿದೋಗಿದ್ರೆ ಹೊಸದ್ ಮಾಡಿಸ್ಬೇಕು ಅಂತ ಅನ್ಕೋತಾರೆ. ನಿಮ್ಮಮ್ಮನೇ ಯಾವ್ದೋ ಪರಂಗಿ ಮರದೋ ಬಾಳೆ ಮರದೋ ಮಾಡ್ಸಿರ್ಬೇಕು. ಟೂಸ್ ಅಂತ ಬಿಟ್ಟ ತಕ್ಷಣ ಡಮಾರ್ ಅಂತ ಮುರ್ದೇ ಹೋಯ್ತು. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ನಾನಂತೂ ಹೋಗ್ಬೇಕಪ್ಪ, ರಂಗೋಲಿ ಹಾಕ್ಬೇಕು, ಪೂಜೆ ಮಾಡ್ಬೇಕು, ಎಷ್ಟೊಂದು ಕೆಲಸ ಇದೆ ನಂಗೆ ಇವತ್ತು. ನಿಂತ್ಕಡೆ. ಮಂಚ ಮುರಿದೈತೆ ಅಂದ್ರೆ ಬ್ಯಾರೇನೆ ಅರ್ಥ ಕಡೆ. ಹೈಸ್ಕೂಲು. ನಾನ್ ಹೈಸ್ಕೂಲ್ ಆದ್ರೆ ನೀನ್ ಐಲ್ ಸ್ಕೂಲ್ ಹೋಗಲೇ. ಬಸ್ಸಿ ನಿಂತ್ಕೋ. ನೀನು ಹೆಂಗಾನ ಹೋಗು, ಅರೆ ನಂಗೆ ಹೊಸ 5 ನಿಮಿಷ ಟೈಮ್ ಕೊಡು, ಇದೆಲ್ಲ ರೆಡಿ ಮಾಡ್ತೀನಿ. ಸರಿ, 5 ನಿಮಿಷ. ಅಷ್ಟ್ರಲ್ಲಿ ಏನ್ ಮಾಡ್ತೀವ ಮಾಡ್ಕೊ ಹೋಗು. ಕೈ ಕೊಡು ಪಾರು, ಇದು ಹಿಡ್ಕ. ಅಯ್ಯೋ, ನನಗೆ ಗೊತ್ತಿಲ್ಲದಂಗೆ ಹಕ್ ಮಾಡಿಬಿಟ್ನಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.